ಈ ಬಿಸಿಲಿಗೆ ಪಿಕ್ಚರ್ ಬಿಟ್ಟು ಹೋಯ್ತು. ಓದೋದ್ರಲ್ಲಿ ಹಿಂದೆ ಇನ್ನೆಲ್ಲದರಲ್ಲೂ ಮುಂದೆ ತೀರಾ ಸೈಡಲ್ಲಿ ಎಲ್ಲೂ ಹಾಕ್ಬೇಡ. ಕಮೆಂಟ್ ಮಾಡಿ. ಜೈ ಶ್ರೀರಾಮ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ಇಷ್ಟು ದಿನ ನಾವು ಯಾವುದೂ ವೀಡಿಯೋನ ಪೋಸ್ಟ್ ಮಾಡಿದ್ದಿಲ್ಲ ಯೂಟ್ಯೂಬಲ್ಲಿ, ಬಟ್ ಈಗ ಮಾಡೋಣ ಅಂತ ಅಂದ್ಕೊಂಡು ಒಂದು ಹೊಸ ವೀಡಿಯೋನ ಹಾಕ್ತಾಯಿದ್ದೀನಿ. ಒಂದು ಒಳ್ಳೆ ಕೆಲಸದ ಮೇಲೆ ಒಂದು ಒಳ್ಳೆ ಪ್ಲೇಸ್ಗೆ ಬಂದಿದ್ದೀವಿ. ಬಟ್ ನೆನ್ನೆ ಏನಾಯಿತು, ಏನೇನು ಮಾಡಿದ್ವಿ ಅಂತ ಸ್ವಲ್ಪ ಹೋಗಿ ನೋಡ್ಕೊಂಬನ್ನಿ. ಆಮೇಲೆ ಇವತ್ತು ಎಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ನಾನು ನನ್ನ ಫ್ರೆಂಡ್ ಉದಯ್ ಜೊತೆ ಬಂದಿದ್ದೀನಿ ಬೈಕಲ್ಲಿ. ಅದು ಈ ಬಿಸಿಲಲ್ಲಿ ಬಂದಿದ್ವಿ, ಬಟ್ ಎಂಜಾಯ್ ಮಾಡ್ತಾಯಿದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೇರೆ ವೀಡಿಯೋನ ಹೋಗಿ ನೋಡ್ಕೊಂಬನ್ನಿ. ಆಮೇಲೆ ಇವತ್ತೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಬಾಯ್. ಹಾಯ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ಸೊ ನಾವು ಬೆಳಗ್ಗೆ ಎದ್ದು ಒಂದು ಪ್ರೋಟೀನ್ ಬಾರ್ನ ತಿಂದು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅನ್ಪ್ಲಾನ್ ಟ್ರಿಪ್ ಆಗಿತ್ತು. ಸೊ ಅದಕ್ಕೆ ಪೆಟ್ರೋಲ್ ಇದ್ದಿಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜರ್ನಿ ಸಖತ್ ಬಿಸಿಲೇನೋ ಇತ್ತು, ಬಟ್ ಏನೋ ಎಂಜಾಯ್ ಮಾಡೋಣ ಅಂತ ಹೋಗಿದ್ವಿ. ಜರ್ನಿ ಮಧ್ಯೆ ಏನೇನು ಮಾಡಿದ್ವಿ, ಏನೇನು ತಿಂದ್ವಿ, ಎಲ್ಲೆಲ್ಲಿ ಹೋಗಿದ್ವಿ, ಏನೇನಾಯಿತು ಅಂತ ಎಲ್ಲಾನು ತೋರಿಸ್ತೀನಿ. ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ, ಆಯಿತಾ? ಪ್ಲೀಸ್. ಓಕೆ, ಲೆಟ್ಸ್ ಎಂಜಾಯ್ ದ ಜರ್ನಿ. ಸೊ ನಮ್ಮದು ಟೋಟಲ್ ರೋಡ್ ಟ್ರಿಪ್ ಪ್ಲ್ಯಾನ್ ಬಂದು ಬರೀ ಟೆಂಪಲ್ ವಿಸಿಟ್ ಆಗಿತ್ತು. ಸೊ ಅದಕ್ಕೆ ನಮ್ಮದು ಫಸ್ಟ್ ಟೆಂಪಲ್ ವಿಸಿಟ್ ಬಂದು ಶ್ರೀ ಗುರು ಕೊಟ್ರೇಶ್ವರ ಸ್ವಾಮಿ ದೇವಸ್ಥಾನ ಕೊಟ್ಟೂರ್ಗೆ ಹೋದ್ವಿ. ದೇವಸ್ಥಾನ ಒಳಗಡೆ ಹೋಗಿ ದೇವ್ರ ಹತ್ರ ಕೂತು ಚೆನ್ನಾಗಿ ಬೇಡ್ಕೊಂಡು, ಅಪ್ಪ ದೇವರೇ ಈ ಸಲ ನಮಗೆ ಅಪ್ರೈಸಲ್ ಅಂತೂ ಇಲ್ಲ, ಅಟ್ಲೀಸ್ಟ್ ಹೈಕ್ ಆದರೂ ಕೊಡಂಗೆ ಮಾಡಪ್ಪ ಅಂತ ಬೇಡ್ಕೊಂಡ್ವಿ. ಹಾಗೆ ನಿನ್ನ ಆಶೀರ್ವಾದ ನಮ್ಮ ಮೇಲೆ ಇರಲಿ, ಒಳ್ಳೇದು ಮಾಡಪ್ಪ, ನಮಗೂ ಒಳ್ಳೇದು ಮಾಡು, ನಮ್ಮ ಜೊತೆ ಇರೋರ್ಗೂ ಒಳ್ಳೇದು ಮಾಡು ಅಂತ ಬೇಡ್ಕೊಂಡು ದೇವಸ್ಥಾನದಿಂದ ಬಂದ್ವಿ. ಹೊರಗೆ ಬಂದ ತಕ್ಷಣ ಬೆಳಗ್ಗೆ ಬೇಗ ಎದ್ದಿದ್ದಕ್ಕೆ ಸಖತ್ತಾಗಿ ಹೊಟ್ಟೆ ಹಸಿತಿತ್ತು. ಸೊ ಅದಕ್ಕೆ ಅಲ್ಲೇ ರೋಡ್ ಸೈಡಲ್ಲಿ ಟಿಫನ್ ಮಾಡಿ ನೆಕ್ಸ್ಟು ನಮ್ಮ ಇನ್ನೊಂದು ಟೆಂಪಲ್ಗೆ ಜರ್ನಿ ಸ್ಟಾರ್ಟ್ ಮಾಡಿ. ಸೊ ನಮ್ಮದು ನೆಕ್ಸ್ಟ್ ಟೆಂಪಲ್ ವಿಸಿಟ್ ಬಂದು ಹುಲಿಗೆಮ್ಮ ದೇವಸ್ಥಾನ, ಹುಲಿಗಿ. ಸೊ ನಾವು ಹೋಗಿದ್ದು ಫ್ರೈಡೇ. ಸೊ ಫ್ರೈಡೇ ದೇವ್ರ ವಾರ, ಅದಕ್ಕೆ ತುಂಬ ಅಂದರೆ ತುಂಬಾ ರಶ್ ಇತ್ತು. ನಾವು ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮಾಡೋಣ ಅಂತ ಹೋದ್ವಿ, ಬಟ್ ತುಂಬ ರಶ್ ಇತ್ತು. ಸೊ ಅದಕ್ಕೆ ಹೊರಗಡೆಯಿಂದ ಕೈ ಮುಗಿದು ನೆಕ್ಸ್ಟ್ ನಾವು ಹೋಗಿದ್ದು ಅಂಜನಾದ್ರಿ ಬೆಟ್ಟಕ್ಕೆ, ನಮ್ಮ ಬಾಸ್ದು ಜನ್ಮಸ್ಥಳ. ಈ ಬಿಸಿಲಿಗೆ ಪಿಕ್ಚರ್ ಬಿಟ್ಟು ಹೋಯ್ತು, ಆಗ್ತಾ ಇಲ್ಲ. ಸಖತ್ ಬಿಸಿಲು. ಅಪ್ಪ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಜೈ ಶ್ರೀರಾಮ್ ಅಂತೇಳಿ ಮೆಟ್ಲತ್ತಿ. ಅಣ್ಣ ನಮ್ಮ ಕೈಲಿ ಆಯ್ತಾ ಹೇಳ, ಏನು ಮಾಡಲಿ ನಮ್ಮ ರಾಜ್ಕುಮಾರ್ 2.0 ಅಮ್ಮ ಸಚ್ಚಿ ಒಂದು ನಿಮಿಷದಲ್ಲಿ ಮುಗಿಸ್ತಾ ಇದ್ದೀನಿ. ಹೆಂಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳು. ವಾಂತಿ ಬರಾಗ್ತಾ ಇದೆ. ಅಂಜನಾದ್ರಿ ಬೆಟ್ಟಕ್ಕೆ ಬಂದ್ವಿ, ಬಟ್ ಸಖತ್ ಬಿಸಿಲು. ಯಾಕೋದೇ ಸುಸ್ತಾಯ್ತಾ? ಹತ್ತಕ್ಕಾಗ್ತಾಯಿಲ್ಲ, ಬಟ್ ಅಂದರೂ ಹತ್ತಲೇಬೇಕು. ಕಮೆಂಟ್ ಮಾಡಿ. ಜೈ ಶ್ರೀರಾಮ್. ಮೆಟ್ಲತ್ತದೆಲ್ಲ ನೀನು ಅನುಭವ ಹೇಳು. ಯಾಕೆ ಹೇಳ್ತೀಯಪ್ಪ? ನಮಸ್ಕಾರ ರೀ, ನಾವು ಅಂಜನಾದ್ರಿ ಬೆಟ್ಟಕ್ಕೆ ಬಂದೀವಿ. ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ್ ಸುತನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತ ನಿವಾರ ಸುಮತಿ के संगी कंचन बरन विराज सुबेसा कानन कुंडल कुंचित केसा। जय हनुमान जय हनुमान।
ತುಂಬ ಬಿಸಿಲಿರೋದಕ್ಕೆ ಟೆಂಪಲ್ದು ಕ್ಲಿಪ್ಪಿಂಗ್ಸೇ ತೊಗೊಳಕ್ಕಾಗಿಲ್ಲ ನನಗೆ. ಬರೀ ನಿಮ್ಮನ್ನ ಸಚ್ಚಿ ಮಸಾಲೆ ಈಸ್ಕೊ. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಸನಪುರ ಲೇಕ್ ಬ್ಯಾಕ್ ವಾಟರು. ಅಂಜನಾದ್ರಿ ಬೆಟ್ಟದಿಂದ ಒಂದು 2 ಕಿಲೋಮೀಟರ್ಸ್ ಇದೆ. ಅಲ್ಲಿ ಡೀಪ್ ವಾಟರ್ ಡೈವಿಂಗ್ ಮಾಡಿಸ್ತಾರೆ. ಒಬ್ಬರಿಗೆ 400 ಚಾರ್ಜ್ ಮಾಡ್ತಾರೆ, ಬಟ್ 1 ಅವರ್ ಆಟಾಡೋದಕ್ಕೆ ಬಿಡ್ತಾರೆ. ಒಳ್ಳೆ ಸಖತ್ತಾಗಿ ಮಜಾ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಡೀಪ್ ವಾಟ್ರಲ್ಲಿ ಜಂಪ್ ಮಾಡ್ತಾ ಇರೋದು. ಸೊ ನಾನು ಜಂಪ್ ಮಾಡಬೇಕಾದ್ರೆ ಜೀವನೇ ಬಾಯಿಗೆ ಬಂದಿತ್ತು. ಯಪ್ಪ, ನೋಡಿ ಫ್ರೆಂಡ್ಸ್, 150 ಫೀಟ್ ನೋಡಿ. ಇದೆಲ್ಲ ಫುಲ್ಲು ಕಲ್ಲು ಕ್ವಾರೆ. ಇವನ ಹೆಸರು ಸಚಿನ್ ಅಂತ. ಓದೋದ್ರಲ್ಲಿ ಹಿಂದೆ, ಇನ್ನೆಲ್ಲದರಲ್ಲೂ ಮುಂದೆ ನಾನೇ. ಸೊ ನೀರಲ್ಲೆಲ್ಲ ಚೆನ್ನಾಗಿ ಆಟಾಡಿ ನಾವು ನೆಕ್ಸ್ಟು ಹೊರಟಿದ್ದು ಎಲ್ಲಿಗೆ ಅಂದರೆ ನಮ್ಮ ರಾಯರ ಊರು ಮಂತ್ರಾಲಯಕ್ಕೆ ಇನ್ನು 50 ಕಿಲೋಮೀಟ್ರ್ ಮಾತ್ರ ಇತ್ತು. ಸೊ ತುಂಬ ಬಿಸಿಲಿದ್ದಕ್ಕೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ಅಲ್ಲಲ್ಲಿ ಟ್ರೈ ಮಾಡಿ ತೊಗೊಂಡಿದ್ದೀನಿ. ಬಂದ್ವಿ ಮಂತ್ರಾಲಯ. ಹಾಯ್, ನಮಸ್ಕಾರ ಎಲ್ರಿಗೂ. ಸೊ ನಾವು ಇವಾಗ ಇರೋದು ಮಂತ್ರಾಲಯಲ್ಲಿ. ಇವಾಗ ನಾವು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಏನಂದರೆ ಸಖತ್ ಬಿಸಿಲಿದೆ ಇಲ್ಲಿ. ಸೊ ಈ ಬಿಸಿಲಲ್ಲಿ ಬೆಂದು ಕರಗಾಗಿ ಹೋಗಿದ್ದೀವಿ ಆಲ್ರೆಡಿ. ಸೊ ನೀವು ಚಿಕ್ಕವರಿದ್ದಾಗ ಇಲ್ಲಿರೋ ಐಟಮ್ಸಲ್ಲಿ ಯಾವ್ದ್ಯಾವ್ದು ತಿಂದಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಯ್, ನಮಸ್ಕಾರ ಎಲ್ರಿಗೂ. ಸೊ 1 ವರ್ಷದಿಂದ ಪ್ಲ್ಯಾನ್ ಮಾಡಿದ್ದೆ ಬರಬೇಕಂತ, ಬರೋಕ್ಕಾಗಿದ್ದಿಲ್ಲ. ಸೊ ಮೊನ್ನೆ ರಾತ್ರಿ ಸಡನ್ ಪ್ಲ್ಯಾನ್ ಮಾಡಿ ಇವತ್ತು ಬಂದಿದ್ದೀವಿ. ಸೊ ಫೈನಲಿ ಬಂದ್ವಿ. ಸೊ ನಾವು ದರ್ಶನಕ್ಕೆ ಹೋಗಿದ್ದು ಸ್ಯಾಟರ್ಡೇ. ಯಾಕಂದರೆ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಬಂದು 3 ದಿನ ಎಲ್ರಿಗೂ ರಜಾ ಇದ್ದಿದ್ದಕ್ಕೆ ತುಂಬಾ ರಶ್ ಇತ್ತು ದೇವಸ್ಥಾನ. ಬಟ್ ಕ್ಯೂವಲ್ಲಿ ನಿಂತು ಬೇಗನೆ ಹೋಗಿ ನಾವೆಲ್ಲ ದರ್ಶನ ಮಾಡ್ಕೊಂಬಂದ್ವಿ. ದರ್ಶನ ಏನೋ ಚೆನ್ನಾಗೇ ಆಯಿತು. ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಈಗ ಕೂತಿದ್ದೀವಿ ದೇವಸ್ಥಾನದಲ್ಲಿ. ನೆಕ್ಸ್ಟು ಎಲ್ಲಿಗೆ ಹೋಗೋದಂತ ನೋಡಬೇಕು. ತುಂಬಾ ಖುಷಿ ಆಗ್ತಿದೆ. ನಮ್ಮ ದರ್ಶನ ಬೇಗನೆ ಆಯಿತು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಆದರೆ ನೀರ ಸೈಡಲ್ಲಿ ಎಲ್ಲೂ ಹಾಕ್ಬೇಡ. ಒಂದು ವರ್ಷದಿಂದ ಪ್ಲಾನ್ ಮಾಡಿ ಬರೋಕ್ಕಾಗಿದ್ದಿಲ್ಲ. ಸೊ ಫೈನಲಿ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಸಖತ್ ಬಿಸಿಲಿದೆ. ನಾನು ಹತ್ರ 3 ವರ್ಷದಿಂದ ಪ್ಲಾನ್ ಮಾಡಿ ಸಕ್ಸಸ್ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಸಚಿನ್. ಏನಂದರೆ ತುಂಬಾ ರಶ್ ಇತ್ತು, ಬಟ್ ದರ್ಶನ ಏನೋ ಬೇಗ ಆಯಿತು. ಇವಾಗ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸಖತ್ ಬಿಸಿಲು ಆಗ್ತಾ ಇಲ್ಲ. ಸೊ ಇವನು ಯಾರಂತ ಕೇಳಕ್ಕೆ ಹೋಗ್ಬೇಡಿ ವಿಡಿಯೋದಲ್ಲಿ. ಸೊ ಇವನು ಬಂದು ನನ್ನ ಫ್ರೆಂಡ್ ಉದಯ್ ಅಂತ. ನಾವಿಬ್ಬರು ಬಂದು ಸ್ಕೂಲ್ 1st ಸ್ಟ್ಯಾಂಡರ್ಡಿನ ಫ್ರೆಂಡ್ಸು. 20 ವರ್ಷದ ಸ್ನೇಹ. ಎಲ್ಲ ಫೇಲಾಗಿ ಪಾಸಾಗಿ ಕೊನೆಗೆ ಇವಾಗ ಕೆಲಸ ಮಾಡ್ತಾಯಿದ್ದೀವಿ. ನಂದು ಬೆಂದು ಕಂದು ಹೋಗಿ ಎಲ್ಲ ನಿಮ್ಮ ಆಶೀರ್ವಾದನ ನಮ್ಮ ಮೇಲೆ ಕೊಡಿ. ನಾವು ಚೆನ್ನಾಗಿರ್ತೀವಿ, ನೀವು ಚೆನ್ನಾಗಿರಿ. ನೋಡಿ ಫ್ರೆಂಡ್ಸ್, ಎಷ್ಟು ಸಹಾಯ ಮಾಡ್ತಾ ಇದ್ದಾನೆ ಸಚಿನ್. ಅದಕ್ಕೆ ಅವನಿಗೆ ಕಲಿಯುಗದ ಕಾರಣ.
ಯಪ್ಪ ಯಾವ ರೇಂಜಿಗೆ ಬಿಸಿಲಿದೆ ಅಂದರೆ ನೀರು ಇಳಿತಾನೆ ಇದೆ ಎಲ್ಲ ಕಡೆಯಿಂದ, ಬಟ್ ಆಗ್ತಾ ಇಲ್ಲ. ಸೊ ಟ್ರಿಪ್ ಮುಗೀತು, ಊರಿಗೆ ಹೋಗ್ತಾ ಇದ್ದೀವಿ. Until next time, bye bye. ಸೊ ಈಗ ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡೋದಕ್ಕೆ ಬಂದಿದ್ದೀವಿ. ಒಳಗೋದ್ಮೇಲೆ ವಿಡಿಯೋ ತೋರಿಸ. ಸೊ ಟೆಂಪಲ್ ಒಳಗಡೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇದ್ದಿಲ್ಲ, ಸೊ ಅದಕ್ಕೋಸ್ಕರ ಹೊರಗಡೆ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಬಟ್ ಇಲ್ಲಿರೋ ಕಲ್ಗಳೇನೆಂದರೆ ಆಂಜನೇಯ ಸ್ವಾಮಿ ಮಲಗ್ತಿದ್ದು ಮತ್ತು ಅವ್ರದ್ದು ಪುಷ್ಪಕ ವಿಮಾನ ಅದು. ಆ್ಯಂಡ್ ಇದು ಬಂದು ಆಂಜನೇಯ ಸ್ವಾಮಿದು ಪಾದಿಕೆ. ಇದು 5 ವರ್ಷಕ್ಕೊಂದ್ಸಲಿ ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ರು ಅವರು. ಇದು 5 ವರ್ಷಕ್ಕೊಂದ್ಸಲಿ ಸವಿಯುತ್ತಂತೆ. ಸೊ ಇದು ಬಂದು ಹೊಸದು, ಈಗ ರೀಸೆಂಟಾಗಿ ಇಟ್ಟಿರೋದು ಇಲ್ಲಿ. ನಾನು ಆವಾಗಲೇ ಬಂದು ತೋರಿಸಿದ್ದು ಹಳೇದು, ಅದು ಸೌದಿರೋದು. ಇದು ಬಂದು ಹೊಸದು, ಇದನ್ನು 5 ವರ್ಷ ಆದಮೇಲೆ ಮತ್ತೆ ಚೇಂಜ್ ಮಾಡ್ತಾರಂತೆ. ಸೊ ಇಲ್ಲಿ ಸ್ಪೆಷಲ್ಲು ಚರ್ಮುರಿ ಮತ್ತು ಬದನೆಕಾಯಿ ಬಜ್ಜಿ, ಗೋಲಿ ಸೋಡಾ. ಯಪ್ಪ ದೇವ್ರೆ, ನಾವಲ್ಲಿರೋ ಬಿಸಿಲಿಗೆ ಮುಖ ಎಲ್ಲ ಕವರ್ ಮಾಡ್ಕೊಂಡು ಅಡ್ಡಾಡ್ತಿದ್ವಿ. ಇವನು ನೋಡಿದರೆ ಏನು ಆಗೇ ಇಲ್ಲ ಅನ್ನೋ ರೇಂಜಿಗೆ ನೀಟಾಗಿ ಶರ್ಟ್ ಎಲ್ಲ ಬಿಚ್ಕೊಂಡು ಬಿಸಿಲಲ್ಲಿ ಅಡ್ಡಾಡ್ತಿದ್ದ. ಈ ಗಾಡಿ ನೋಡಿ, ಗಾಡಿ ಬಂದು 10 ವರ್ಷ ಆಯಿತು. 10 ವರ್ಷ, ಹೆಲ್ಮೆಟ್ ಬಂದು 9 ವರ್ಷ, ಇವನಿಗೆ ಬಂದು 27 ವರ್ಷ. ನಾವು ನೆಕ್ಸ್ಟ್ ಪ್ಲೇಸ್ ಹೋಗಿದ್ದು ಬಂದು ಬಿಚ್ಚಾಲೆಗೆ. ಅಪ್ಪಣ್ಣಾಚಾರ್ಯ ಮತ್ತು ರಾಘವೇಂದ್ರ ಸ್ವಾಮಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಈ ಕಲ್ಲು ಬಂದು ರಾಯರಿಗೆ ಬಳಸ್ತಿದ್ದಿದ್ದು ಒಳ್ಳೆ ಕಲ್ಲು. ಇದರಲ್ಲೇನೆ ಅವ್ರು ಅಡುಗೆಗೆ ಏನೇನೋ ಪ್ರಿಪೇರ್ ಮಾಡ್ಕೊತಿದ್ರಂತೆ ಅವಾಗ. ಯಾವ ರೇಂಜಿಗೆ ಹೀಟ್ ಇದೆ ಅಂದರೆ ಇವಾಗ ಟೆಂಪ್ರೇಚರ್ ಬಂದು 42 ಡಿಗ್ರಿ ಇದೆ ಇಲ್ಲಿ. ಸೊ ಅದಕ್ಕೆ ನಾವು ಕಬ್ಬನ್ನ ಕುಡಿಯೋಣ ಅಂತ ಬಂದ್ವಿ. ಬಟ್ ಎಷ್ಟು ನೀರು ಕುಡಿದ್ರು, ಎಷ್ಟು ಜ್ಯೂಸ್ ಕುಡಿದ್ರು, ಯಪ್ಪ ಆಗ್ತಾನೆ ಇಲ್ಲ. ಯಪ್ಪ ದೇವ್ರೆ. ಮತ್ತೊಂದು ಜ್ಯೂಸ್ ಬ್ರೇಕ್. ಆ್ಯಂಡ್ ನಮ್ಮ ಜರ್ನಿ ಮುಗಿತಾ ಬಂತು. ಒಳ್ಳೆ ಜರ್ನಿನ ಎಂಜಾಯ್ ಮಾಡಿದ್ವಿ, ತುಂಬಾ ಖುಷಿ ಆಯಿತು. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಸೊ ವಿಡಿಯೋನ ಎಂಡ್ ಮಾಡೋದನ್ನು ಮರ್ತಿದ್ದೆ, ಯಾಕಂದರೆ ರಾತ್ರಿ 12 ಗಂಟೆ ಆಯಿತು ಮನೆಗೆ ಬರೋಷ್ಟರಲ್ಲಿ. ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಆ ಬಿಸಿಲಿಗೆ. ಆ್ಯಂಡ್ ಇದು ಪ್ರಾಪರಾಗಿ ವ್ಲಾಗ್ ಥರ ಏನು ಮಾಡಿಲ್ಲ, ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಲ್ಲೇ ಕ್ಲಿಪ್ಪಿಂಗ್ಸ್ ತೊಗೊಂಡು ಆ್ಯಡ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಚೆನ್ನಾಗಿ ಕಂಟೆಂಟ್ ಜೊತೆಗೆ ಬರ್ತೀನಿ.